ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ರೀ. ಸಂಕ್ರಾಂತಿ ಅಂದ್ರೇ ಮನೆ ತುಂಬ ನೆಂಟರು ಇರ್ತಾರಲ್ಲ ರೀ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಿಮಗೆ ಕೊಬ್ಬರಿ ಕಜ್ಜಾಯ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ಬಟ್ಲಲ್ಲಿ 4 ಕಪ್ಪು ಅಕ್ಕಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನೀರು ಹಾಕಿ ಅಕ್ಕಿನ 12 ಗಂಟೆ ಕಾಲ ನೆನೆಸಿ. 12 ಗಂಟೆ ಕಾಲ ನಂತರ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಅಲ್ವಾ, ಇದನ್ನು ಜಾಲರಿಯಲ್ಲಿ ಹಾಕ್ಕೊಳ್ಳಿ. 20 ನಿಮಿಷ ಬಿಟ್ಬಿಡಿ. 20 ನಿಮಿಷದ ನಂತರ ಸ್ವಲ್ಪ ಸ್ವಲ್ಪ ಅಕ್ಕಿನ ಜಾರ್ಗೆ ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಿಟ್ಟನ್ನೆಲ್ಲ ಜಲಡಿ ಹಿಡ್ಕೊಳ್ಳಿ. ನಾವು ಯಾವ ಕಪ್ಪಿಂದ ಅಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 4 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ. $20 ml ನೀರು ಹಾಕ್ಕೊಳ್ಳಿ. ಒಲೆ ಮೇಲಿಟ್ಟು ಬೆಲ್ಲ ಕರಗೋವರೆಗೂ ಬಿಡಿ. ಬೆಲ್ಲ ಎಲ್ಲ ಕರಗೋದ ನಂತರ ಒಂದು ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ. ಈಗ ಪಾಕ ಹೇಗಿರಬೇಕೋ ತೋರಿಸ್ತೀನಿ ರೀ. ನೋಡಿ, ಈ ಥರ ಪಾಕ ಬಂದರೆ ಸಾಕು ರೀ, ಕಜ್ಜಾಯಕ್ಕೆ ಸರಿ ಹೋಗುತ್ತದೆ. 2 ತೆಂಗಿನಕಾಯಿ ಹಸಿ ಕೊಬ್ಬರಿನ ತುರಿದಿಟ್ಕೊಳ್ಳಿ. ಅದನ್ನೆಲ್ಲ ಪಾಕದಲ್ಲಿ ಹಾಕ್ಕೊಳ್ಳಿ. 5 ನಿಮಿಷದವರೆಗೂ ಸಿಮ್ಮಲ್ಲಿ ಬಿಸಿ ಮಾಡ್ಕೊಳ್ಳಿ. 5 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ. ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಅಕ್ಕಿ ಪುಡಿ, ಅದನ್ನೆಲ್ಲ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಒಲೆ ಮೇಲೆ ಸಿಮ್ಮಲ್ಲಿಟ್ಟು 4 ನಿಮಿಷದವರೆಗೂ ಈ ಥರ ಬಿಸಿ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಹಿಟ್ಟೆಲ್ಲ ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ. ಒಂದು ಕವರ್ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಸ್ವಲ್ಪ ಹಿಟ್ಟಿನ ಮುದ್ದೆ ತಗೊಳ್ಳಿ. ನೋಡಿ, ಈ ಥರ ಕೈಗೆ ಅಂಟ್ಕೋಬಾರ್ದು ರೀ. ಈಗ ನಾನು ತೋರಿಸ್ತಿದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ, ತೆಳು ಮಾಡ್ಕೋಬೇಡಿ. ಬಾಣಲಿಯಲ್ಲಿ ಎಣ್ಣೆ ಇಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಕಜ್ಜಾಯ ಮಾಡ್ಕೊಳ್ಳಿ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ. ಒಂದೊಂದೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಈ ಥರ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರೀರಿ. ಅಷ್ಟೇ ರೀ, ಎಷ್ಟೋ ಈಸಿಯಾಗಿ ಎಷ್ಟೋ ಟೇಸ್ಟಿಯಾಗಿರೋ ಕೊಬ್ಬರಿ ಕಜ್ಜಾಯ ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.